ಸಮಾಜ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೊಳೆನರಸೀಪುರ ಗ್ರಾಮಾಂತರ ಠಾಣೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಎಡಿಜಿಪಿ ಹಿತೇಂದ್ರ ಆದೇಶ. ಪುತ್ರ ಸೂರಜ್ ಪ್ರಕರಣದ ಬಗ್ಗೆ ಎಚ್.ಡಿ. ರೇವಣ್ಣ ಮೊದಲ ಪ್ರತಿಕ್ರಿಯೆ. ನನಗೆ ದೇವರ ಮೇಲೆ ಹಾಗೂ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ನಾನು ಹೆದರಲ್ಲ ಎಂದ ಮಾಜಿ ಸಚಿವ ರೇವಣ್ಣ. ಸೂರಜ್ ಕೇಸ್ ಬಗ್ಗೆ ನಾವೇನು ಚರ್ಚೆ ಮಾಡೋದು ಬೇಡ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೋರ್ಟ್ ಎಸ್ಐಟಿ ತನಿಖೆ ಮಾಡುತ್ತೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ನಾಪತ್ತೆಯಾದ ಪುರುಷ ಹಾಗೂ ವಿದ್ಯಾರ್ಥಿನಿ ಶವವಾಗಿ ಪತ್ತೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕೆರೆಯಲ್ಲಿ ಇಬ್ಬರ ಶವ ಪತ್ತೆ. ವಿದ್ಯಾರ್ಥಿನಿ ಅನನ್ಯ, ರಂಗಶಾಮಣ್ಣ ಮೃತರು.